ಅದು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸ್ವಾಭಾವಿಕವಾಗಿ ನೋಡಿ, ಅಲ್ಲಿ ಇನ್ನೂ ಅಪರ್ ಕೃಷ್ಣ ಪ್ರಾಜೆಕ್ಟು ಭಾಳ ಕೆಲಸ ಆಗಬೇಕಾಗಿದೆ. ಹೀಗಾಗಿ ಅದು ಕೆಲವೊಬ್ಬರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ ತಪ್ಪೇನಿಲ್ಲ. ಆದರೆ ಇದೆಲ್ಲವೂ ಕೂಡ ಖಾತೆ ಉತ್ತರಕ್ಕೆ ಕೊಡಬೇಕು, ದಕ್ಷಿಣಕ್ಕೆ ಕೊಡಬೇಕು ಏನಿರೋದಿಲ್ಲ. ಮತ್ತು ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಬೊಮ್ಮಾಯಿಯವರಿದ್ದರು, ನಾನಿದ್ದೆ, ಎಚ್ ಕೆ ಪಾಟೀಲ್ರಿದ್ದರು ಇದ್ದಾರೆ. ಸೊ ಅದರ ಬಗ್ಗೆ ನಾವು ಹೆಚ್ಚಿಗೆ ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು, ಮತ್ತು ಹೈಕಮಾಂಡ್ಗಳು ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಯಾವ ಮಂತ್ರಿ ಮಾಡಬೇಕು, ಮಂತ್ರಿ ಯಾರು ಮಾಡಬೇಕು, ಯಾವ ಖಾತೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾವ ಕೊಟ್ಟಂಥ ಖಾತೆಯಲ್ಲಿ ಇವತ್ತೊಂದು ದಿವಸ ನಾವು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಹಾಗೇನಿಲ್ಲ. ಇವತ್ತೊಂದು ದಿವಸ ಕೆಲವೊಂದು ಈಗ ಮೊನ್ನೆ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ 75,000 ಎಕರೆ UKPದಲ್ಲಿ ನಾವೇನು ಆಲ್ಮಟ್ಟಿ ಅಣೆಕಟ್ಟದಲ್ಲಿ ಮುಳುಗಡೆ ಆಗ್ತದೆ ಪ್ರದೇಶ, ಅದನ್ನು ಫಸ್ಟ್ ಇದರಲ್ಲಿ ತೊಗೋಬೇಕು ಅಂತೇಳಿ ಒಂದೇ ಇದರಲ್ಲಿ 519 to 524.256 ಏನಿದೆ, 519.6 519.246ವರೆಗೆ 56ವರೆಗೆ ಒಮ್ಮೆನೇ ಅದನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿರ್ಧಾರ ಒಂದು ದಿವಸ ಮಾಡಿದ್ದೀವಿ. ನಿಷ್ಕ್ರಿಯ ಆಗಿದ್ರೆ ನಿರ್ಧಾರ ಮಾಡ್ತಿದ್ವಿ ಅಂದರೆ ಅದು 75 ಈಗ 3 ಭಾಗ ಇದೆ. ಅಲ್ಲಿ ಒಂದು 1,33,000 ಎಕರೆ ಮುಳುಗಡೆ ಆಗ್ತದೆ ಒಟ್ಟು ಆ ಪ್ರಾಜೆಕ್ಟ್ನಲ್ಲಿ. ಅದರಲ್ಲಿ ರೈತರ ಭೂಮಿ ಮುಳುಗಡೆವಾಗುವಂಥದ್ದು ಸ್ಥಳಾಂತರ ಆಗಬೇಕಾಗಿ 75,000 ಎಕರೆ ಅವ್ರನ್ನ ಭೂಮಿ ಮುಳುಗಡೆ ಆಗುವಂಥದ್ದು. ಇನ್ನೂ ಉಳಿದಂಥದ್ದು ಸುಮಾರು 33,000 ಎಕರೆ ಕೆನಲ್ ನೆಟ್ವರ್ಕಿಗೆ ಹೋಗುತ್ತೆ. ಇನ್ನು ಒಂದು 12,000 ಎಕರೆ ಇವತ್ತೊಂದು ದಿವಸ 12,000 ಎಕರೆ ಇದು ಈ 20 ಹಳ್ಳಿಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಹೋಗ್ತದೆ. ಸೊ ಹೀಗಾಗಿ 3 ಕಾಂಪೊನೆಂಟ್ನಲ್ಲಿ ಫಸ್ಟ್ ನಾವು ತಗೋಬೇಕಾಗಿದ್ದೀಗ ಆ 75,000 ಎಕರೆ ಏನಿದೆಯಲ್ಲ ಅದನ್ನು ತೆಗೆದುಕೊಂಡು, ನಂತರ 20 ಹಳ್ಳಿಗಳೇನು ಸ್ಥಳಾಂತರ ಇದೆಯಲ್ಲ ಅದನ್ನು ಮಾಡಿಕೊಂಡು, ನಂತರ ನಮ್ಮದೇನು 9 ಉಪಯೋಜನೆಗಳಿದಾವಲ್ಲ ಆ 9 ಉಪಯೋಜನೆಗಳ ಕೆಲಸ ಮಾಡಲಿಕ್ಕೆ ಹೀಗೆ ಒಂದು ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಯಾವುದೇ ಸರ್ಕಾರ ಇದ್ರೆ, ರಾಜಕೀಯ ಬೇಡ, ಯಾವುದೇ ಪಕ್ಷ ಸರ್ಕಾರ ಇದ್ದರೆ ಹೀಗೆ ನನಗೆ ಗುರುತು ಬಂದಿದೆ. ಹಾಗಾಗಿ ಒಂದು ಒಳ್ಳೆ ಪ್ರಾರಂಭ ಅಂತೂ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಒಳ್ಳೆ ನಿರ್ಣಯ ಅಂತ ತಿಳ್ಕೊಂಡಿದ್ದಾರೆ. ಆ ಪ್ರಕಾರ ಮಾಡಿ ಅದನ್ನೇ ಆ ಸಮಯದಲ್ಲಿ ಎಲ್ಲರೂ ಕೂಡ ಇದ್ದರು, BJP ಶಾಸಕರೆಲ್ಲ ಅವರು ಕೂಡ ಎಲ್ಲ ವೆಲ್ಕಮ್ ಮಾಡಿದ್ದಾರೆ. ಅದು ಪಕ್ಷ ನಿರ್ಧಾರ ಮಾಡ್ತಾರೆ. ಸ್ವಾಭಾವಿಕವಾಗಿ ಅವರು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಈಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ, 2 ಪೋರ್ಟ್ಫೋಲಿಯೋಸ್ ನಿರ್ಮಾಣ ಮಾಡ್ತಾ ಇದ್ದೀನಿ, ಭಾಳ ವರ್ಷ ನಾನು ಇದಾಗಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಚುನಾವಣೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಲಿಕ್ಕೆ ಭಾಳಷ್ಟು ಅವರ ಕೊಡುಗೆ ದೊಡ್ಡದಿದೆ. ಭಾಳ ಕೆಲಸ ಮಾಡಿದ್ದಾರೆ ಅವರು, ಅವ್ರಿಗೆ 2 ಮಾತಿಲ್ಲ. ಈಗ ಇಟ್ ವಿಲ್ ಬಿ ಬರ್ಡನ್. ಮತ್ತು ನಮ್ಮಲ್ಲಿ ಯೂಶಲಿ 1 man 1 post ಅಂತೇಳಿ ನಾವು ಇದು ಮಾಡ್ಕೊಂಡಿರ್ತೀವಿ. ಸೊ ಹೀಗಾಗಿ ಇದು ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಸ್ವಾಭಾವಿಕವಾಗಿ ಪಕ್ಷ ಅದನ್ನು ನಿರ್ಧಾರ ಮಾಡ್ತಾರೆ. ನೋಡಿ, ನಾನಂತೂ ಕೇಳಿಲ್ಲ, ಪಕ್ಷ ನಿರ್ಧಾರ ಮಾಡ್ತದೆ ಏನು ಅಂತ. ಅದು ಪಕ್ಷದ ಚರ್ಚೆ ಮಾಡ್ತೀನಿ ನಾನು, ಇಲ್ಲೇ ಕೇಳಿದ್ದೇನೆ. ಅದು ಬಹಿರಂಗವಾಗಿ ಮಾತಾಡುವಂಥ ಸಬ್ಜೆಕ್ಟ್ ಅಲ್ಲ ಅದು. ಥ್ಯಾಂಕ್ ಯು. ಕಾಫಿ ಕೊಡ್ರಿ. ಹಾಂ, ನೋಡಿ, ನೀವು ಬಳಸಿದಂಥ ಪದ ಏನಿದೆಯಲ್ಲ ಆ ಪದವನ್ನು ನೀವು ಮಾಡಿದ್ದ ತಪ್ಪಿಗಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಏನು ಇವರು ಬಳಸಿದಂಥ ಪದ ಇದೆಯಲ್ಲ ಅದು ಯಾರೂ ಕೂಡ ಜನ ಒಪ್ಪುವಂಥದ್ದಲ್ಲ. ಯಾವುದೇ ಸುಸಂಸ್ಕೃತ ಸಮಾಜ ಅದನ್ನು ಒಪ್ಪೋದಲ್ಲ. ಅದನ್ನು ಮಾಡಿದ್ದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಇದೆಲ್ಲನೂ ಕೂಡ ಬ್ಯಾಕಪ್ ಪ್ಲ್ಯಾನ್, ಫೇಕ್ ಎನ್ಕೌಂಟ್ರು, ಅದು ಇದು ಸುಳ್ಳು ಇದನ್ನು ಮಾಡಿಕೊಂಡು ಸೃಷ್ಟಿಯನ್ನು ಇವರು ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದು ಮಾಡಿದರೆ ಕೂಡ ಅದು ಆಗೋದಲ್ಲ. ಒಂದೇ ಒಂದು ದಾರಿ ಏನಾದರೂ ಇದ್ದರೆ ಅವರಿಗೆ ನೇರವಾದ ದಾರಿ, ನನ್ನ ಪ್ರಕಾರ, ನನ್ನ ವೈಯಕ್ತಿಕ, ನಾನು ಆ ಪದ ಬಳಸಿದ್ದೀನಿ, ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದನ್ನು ಬಿಟ್ಕೊಂಡು ನನಗೆ ಅದು ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು, ಅದು ಮಾಡಿದರು, ಇದು ಮಾಡ್ತಾಯಿದ್ರು ಅಂತೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟರ್ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗಂಗಿಲ್ಲ. ಅದು ಫೇಕ್ ಕೌಂಟರ್ ಇದು. ನೋಡಿ, ಅದೆಲ್ಲ ತನಿಖೆಯಲ್ಲಿ ಆಗ್ತದೆ. ಅದು ಗೃಹ ಸಚಿವರು ಹೇಳ್ತಾರೆ ಅದಕ್ಕೆ.